ನಮಸ್ಕಾರ. ಕರ್ನಾಟಕ ಕ್ವಾಟ್ಲೆ ಕಿಚನ್ಗೆ ಬಂದ ಪಳಾರ್ ಗಿಲ್ಲಿ, ಇದರಿಂದ ರಕ್ಷಿತಾ ಶೆಟ್ಟಿಗೆ ಫುಲ್ ಖುಷ್ ಆ್ಯಂಡ್ ದಿಲ್ ಖುಷ್ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದೀನಿ. ಏನಪ್ಪ ಅಂತಂದ್ರೆ, ಇವತ್ತು ಕರ್ನಾಟಕದಲ್ಲಿ ಗಿಲ್ಲಿ ಹವಾ ಎಷ್ಟೈತೆ ಅಂತಕ್ಕಂಥದ್ದು ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತದ. ಅದ್ರ ಬಗ್ಗೆ ವಿಚಾರ ಬೇಡ. ಆದರೆ ಈಗ ವಿಚಾರ ಏನಪ್ಪ ಅಂತಂದರೆ, ಈ ಕಲರ್ಸ್ ಕನ್ನಡದೊಳಗೂ ಕ್ವಾಟ್ಲೆ ಕಿಚನ್ ಅಂತೇಳಿ ಬರ್ತದೆ. ಅಂದರೆ ಈ ಬಿಗ್ ಬಾಸ್ ಮುಗಿದಾದ್ಮೇಲೆ ಹೊಸದೊಂದು ಪ್ರೋಗ್ರಾಮ್ ಬಂತು. ಆ ಪ್ರೋಗ್ರಾಮ್ ಒಳಗೆ ಎಲ್ಲ ಕಾಮಿಡಿಯನ್ಸು, ಸ್ವಲ್ಪ ಹೆಸರುವಾಸಿ ಆಗಿರ್ತಕ್ಕಂಥ ಸೆಲೆಬ್ರಿಟೀಸನ್ ಕರ್ಕೊಂಬಂದು ಅವ್ರು ಏನೇನು ತಿಳಿದು ಅಡುಗೆ ಮಾಡಿಸ್ತಾರೋ, ಇವ್ರೇನು ತಿಳಿದು ಅಡುಗೆ ಮಾಡಿಸ್ತಾರೋ, ಆ ಮಾಡಿದ ಅಡುಗೆ ಯಾರು ತಿಂತಾರೋ ಒಟ್ಟು ಗೊತ್ತಿಲ್ಲ. ಅದ್ರಾಗ ಅಡುಗೆ ಮಾಡಿದ್ದಂತೂ ತೋರ್ಸಂಗಿಲ್ಲ. ಬಟ್ ಅವ್ರು ಜಗಳ ಮಾಡಿದ್ದು, ಅವ್ರು ಪ್ರೀತಿ ಮಾಡಿದ್ದು, ಅವ್ರು ನಕ್ಕಿದ್ದು, ಅವ್ರು ಕಾಮಿಡಿ ಮಾಡಿದ್ದು ಬರೀ ಇದನ್ನ ತೋರಿಸ್ತಾರೆ. ಅದು ಕ್ವಾಟ್ಲೆ ಕಿಚನ್ ಅಂತೇಳಿ ಕಿಚನರ ಅಡುಗೆದವ್ರು ಒಂಚೂರು ತೋರಿಸ್ರು. ಮರ ಕ್ವಾಟ್ಲೆ ಮಾಡಿರಿ, ನೀವಾಗೆ ಕ್ವಾಟ್ಲೆ ಸೃಷ್ಟಿ ಮಾಡಬೇಡ್ರಿ. ಅದರಲ್ಲಿ ಕ್ವಾಟ್ಲೆ ಆಗ್ಬೇಕು, ಅದು ಕಿಚನ್ ಮಾಡ್ಕೋತ ಕ್ವಾಟ್ಲೆ ಆಗ್ಬೇಕು. ಅದು ಒಂದು ಪ್ರೋಗ್ರಾಮು, ಅದಕ್ಕೊಬ್ಬ ಜಡ್ಜಸ್ಸು, ಅದಕ್ಕೆ ಇವರು ಕಂಟೆಸ್ಟೆಂಟ್ಗಳು. ಪರವಾಗಿಲ್ಲ, ಆದರೂ ನಮಗೇನು ಎಕ್ಸ್ಟ್ರಾ ಬೇಕಾಗಿಲ್ಲ. ನಾವು ಮಾಡ್ತಿರ್ತಕ್ಕಂಥದ್ದು ಏನಪ್ಪ ಗಿಲ್ಲಿ ಪರವಾಗಿರ್ತಕ್ಕಂಥ ಮಾತುಗಳು. ಗಿಲ್ಲಿ ಕ್ವಾಟ್ಲೆ ಕಿಚನಿಗೆ ಎಂಟ್ರಿ ಕೊಟ್ಟುಬಿಟ್ಟಾನ. ನಮಗೆ ಇಲ್ಲಿ ವಿಚಾರ ಏನಪ್ಪ ಅಂದರೆ, ಒಂದು ಕಲರ್ಸ್ ಕನ್ನಡಕ್ಕೆ ಪ್ಲಸ್, ಮತ್ತೊಂದು ಇಲ್ಲಿ ರಕ್ಷಿತಾಗ ಪ್ಲಸ್. ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಕ್ವಾಟ್ಲೆ ಕಿಚನ್ಗೆ ಆಲ್ರೆಡಿ ಗಿಲ್ಲಿ ನಟ ಬಂದಾನ ಅಂತಕ್ಕಂಥ ಸುದ್ದಿ ಭಾಳ ಹೊಂಟುಬಿಟ್ಟೈತಿ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಕೂಡ ಇನ್ನೂ ಕನ್ಫರ್ಮ್ ಸಿಕ್ಕಿಲ್ಲ. ಈ ವಿಷಯ ಯಾಕೆ ಹೇಳಕತ್ತೀನಪ್ಪ ಅಂದ್ರೆ, ರಕ್ಷಿತಾ ಶೆಟ್ಟಿ ಟಾಕ್ಸ್ ಎನ್ನುವಂತಹ ಇನ್ಸ್ಟಾಗ್ರಾಮ್ ಅಕೌಂಟ್ ಒಳಗೆ ಒಂದು ಫೋಟೋ ಬಿಟ್ಟಾಳೆ. ಯಾರು? ರಕ್ಷಿತಾ ಶೆಟ್ಟಿ ಫೋಟೋ ಬಿಟ್ಟಾಳ. ನಾನಂತೆ ನೀನಂತೆ ಅಂತಿರೋ ಒಂದು ಹಾಡು ಸೆಟ್ ಮಾಡಿ ಅವರಿಬ್ಬರು ಫೋಟೋ ಬಿಟ್ಟಾಳ. ಅದು AI ಫೋಟೋ ಅಂತ ಅಲ್ಲ, AI ಫೋಟೋ ಆಗಿತ್ತಪ್ಪನ ಎಲ್ಲರೂ ಒಂದು ಚೂರು ಇರುಕು ಮುರುಕರ ಅನ್ನಿಸ್ತಿತ್ತು. ಬಟ್ ಅದು ಏನೋ ಅನಿಸಿಲ್ಲ ನನಗೆ. ಸೊ ಹಂಗೆ ಆ ಫೋಟೋ ಬಿಟ್ಟಾಳ. ಆ ಫೋಟೋದ ಆಧಾರದ ಮೇಲೆ ನಿಮಗೆ ಹೇಳಕತ್ತೀನಿ. ಮತ್ತೆ ಬಂದೇ ಬರ್ತಾರಂತ ಹೇಳಕಚ್ಚಿಲ್ಲ, ಬರಬಹುದು. ಯಾಕಪ್ಪ ಅಂದ್ರೆ ಕಲರ್ಸ್ ಕನ್ನಡದವ್ರಿಗೂ ಭಾಳ ದಿನ ಆಯ್ತು ಗಿಲ್ಲಿಯನ್ನು ಕಲರ್ಸ್ ಕನ್ನಡ ಕರ್ಕೊಂಬಂದ್ಬಿಟ್ರೆ TRP ಎದ್ದು ಬಿಡ್ತದೆ. ಅಷ್ಟರ ಮಟ್ಟಿಗೆ TRP ಕಿಂಗ್ ಆಗಿಬಿಟ್ಟನ ಪಳಾರ್ ಗಿಲ್ಲಿ. ಆ ಪಳಾರ್ ಗಿಲ್ಲಿ ಒಂದು ಕಡೆ ಸಿನಿಮಾದೊಳಗೆ ಬ್ಯುಸಿ ಇದ್ದರೂ ಕೂಡ, ಇನ್ನೊಂದು ಕಡೆ ಈ ಕಡೆ ಕ್ವಾಟ್ಲೆ ಕಿಚನಿಗೆ ಬಂದಾನ ಅಂತಕ್ಕಂಥ ಸುದ್ದಿಗಳು ಬಹುತೇಕ ಖಚಿತ ಹಾಕಿಬಿಟ್ಟವು. ಎಲ್ಲರೂ ಕೂಡ ಹೇಳಕತ್ತಾರೆ. ಆಲ್ರೆಡಿ ಅವ್ರು ಹೇಳಿದ್ರು, ನಾನು ಒಂದು ಸ್ವಲ್ಪ ಕನ್ಫರ್ಮೇಷನ್ ಮುಖಾಂತರ ಹೇಳಕತ್ತೀನಿ. ಸೊ ವಿಷಯಕ್ಕೆ ಬರಮ್ಮ. ಇಲ್ಲಿ ಗಿಲ್ಲಿ ಪಳಾರ್ ಸಿನಿಮಾ ಮಾಡೋದು ಒಂದು ಕಡೆ ಆಗಿತ್ತಪ್ಪ ಅಂದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿ ಮತ್ತು ರಕ್ಷಿತಾ ಬಾಂಡಿಂಗ್ ಒಂಥರ ಭಾಳ ಚೆನ್ನಾಗಿತ್ತು. ವಂಶದ ಕುಡಿ ಅಂತೇಳಿ ಅವರಿಬ್ಬರ ಒಂದಷ್ಟು ಪ್ರೀತಿ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಅದರಿಂದ ಬಾಂಧವ್ಯ ಇರ್ಬೋದು, ಬೇರೊಂದು ರೀತಿಯಲ್ಲಿ ಆಗಿರ್ಬೋದು. ಬಟ್ ರಕ್ಷಿತಾ ಗಿಲ್ಲಿಯನ್ನು ಭಾಳಷ್ಟು ಸ್ನೇಹಯುತವಾಗಿ ಪ್ರೀತಿಯಿಂದ ನೋಡ್ತಾಳೆ. ಅದು ಯಾವ ಸ್ಥಾನದಲ್ಲಿ ನೋಡ್ತಾಳೋ ನಾನಂತೂ ಇನ್ನೂ ಕನ್ಫರ್ಮೇಷನ್ ಕೊಡಲ್ಲ. ಈಗ ಎಲ್ಲರೂ ಕೂಡ ನೀವು ಅಣ್ಣ ತಂಗಿ ಅನ್ನುವಂತಹ ಭಾವನೆ ಒಳಗೆ ಮೂಡ್ಸಾಕತ್ತೀರಿ. ಉಳಿದದ್ದು ಕಾವ್ಯ ಗಿಲ್ಲಿ ಸ್ನೇಹಿತರು, ಇವರಿಬ್ಬರು ಲವರ್ಸ್ ಆಗ್ಬೇಕಂತ ಊಹೆ ಮಾಡಕತ್ತಾರೆ. ನಾವು ಅನ್ಕೊಂಡಂಗೆ ಯಾವುದೂ ಆಗಂಗಿಲ್ಲ, ಅವ್ರು ತೋರಿಸ್ದಂಗೆ ಯಾವುದೂ ಆಗಂಗಿಲ್ಲ. ಇಲ್ಲಿ ಗಿಲ್ಲಿ ಕಾವ್ಯಾಳನ್ನು ಬಯಸುವಂತಹ ಸಂಭವ ಎಷ್ಟು ಕಾಣಿಸುತ್ತೋ ಅಷ್ಟೇ ಸ್ನೇಹ, ಆ ಗಿಲ್ಲಿಯ ಸ್ನೇಹ ಬೇಕು ಎನ್ನುವಂಥದ್ದನ್ನು ರಕ್ಷಿತಾದ ಮುಖದಲ್ಲಿ ಕಾಣಿಸ್ತದೆ. ಸೊ ಹಂಗಾಗಿ ಆಕೆ ಎಲ್ಲೂ ಕೂಡ ಪೋಸ್ಟೇ ಬಿಟ್ಟಿಲ್ಲ ಕಲರ್ಸ್ ಕನ್ನಡದಲ್ಲಿ. ಆದರೆ ಈಕೆ ಬಿಟ್ಟಾಳ. ಅದು ಕೂಡ ಫುಲ್ ಟ್ರೆಂಡಿಂಗ್ನೊಳಗೆ ನಡೆದ್ಬಿಟ್ಟೈತಿ. ಅಂದ್ರೆ ಬಂದಂಥ ಪ್ರತಿ ಕ್ಷಣದೊಳಗೆ ಲೈಕ್ಸ್, ಸಾವಿರಾರು ಲೈಕ್ಸು, ಲಕ್ಷಾನುಗಟ್ಟಲೆ ವ್ಯೂಸ್ ಸಿಗಾಕತ್ಬಿಟ್ಟ ಬರೀ ಒಂದು ಫೋಟೋ. ಅಂದರೆ ಅವರಿಬ್ಬರು ಬಾಂಡಿಂಗ್ ಎಷ್ಟು ಚೆನ್ನಾಗಿರ್ಬೋದಿಲ್ಲ, ಅವರಿಬ್ಬರು ಸ್ನೇಹವನ್ನು ಎಷ್ಟು ಜನ ಮೆಚ್ಕೊಂಡವ್ರೆಲ್ಲ ಗೊತ್ತಿಲ್ಲ. ಒಟ್ಟಾರೆ ರಕ್ಷಿತಾ ಮತ್ತು ಗಿಲ್ಲಿ ಇವತ್ತು ಕ್ವಾಟ್ಲೆ ಕಿಚನ್ಗೆ ಬಂದೇ ಬರ್ತಾರಾ, ಅಥವಾ ಮುಂದಿನ ವಾರದಲ್ಲಿ ಅವರಿಬ್ಬರದು ಒಂದು ಪ್ರೋಗ್ರಾಮ್ ಆದ ಅದನ್ನು ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥದ್ದು ಮಾಡ್ತಾರೆ. ಅಕ್ಷರಶಃ ಸತ್ಯ ಅನ್ನುವಂಥದ್ದು ಈ ಫೋಟೋದ ಆಧಾರದ ಮೇಲೆ ಹೇಳ್ಬೋದು. ಸುಳ್ಳು ಎಷ್ಟು ಸತ್ಯ ಎಷ್ಟು ಗೊತ್ತಿಲ್ಲ ನನಗೆ. ಮತ್ತು ಅದನ್ನು ದೊಡ್ಡ ಕಿರಿಕಿರಿ ತೊಗೋಕೆ ಹೋಗ್ಬೇಡ್ರಿ. ನಾವು ಒಂದು ಸಣ್ಣದು ಮಾಡಿದ್ರೆ ಇಟ್ಟುದ್ದ ಬರ್ದಾಗ್ತಾರೆ. ಅದಕ್ಕೋಸ್ಕರ ಹೇಳಕತ್ತಿಬಿಟ್ಟಿನಿ. ಈಗ ಅದು ಕನ್ಫರ್ಮೇಷನ್ ಆಯ್ತಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಆ ಫೋಟೋ ಆಧಾರಿತವಾಗಂತ ಪಿಕ್ಸ್ ಬಂದಿರ್ತಾನಂತ ನನಗನ್ನಿಸೋದು. ಯಾಕಪ್ಪ ಅಂದ್ರೆ ರಕ್ಷಿತಾ ಯಾವುದೇ ಒಂದು ಗಿಲ್ಲಿ ಹುಟ್ಟುಹಬ್ಬಕ್ಕೆ ಶುಭಾಶಯ ವೈಯಕ್ತಿಕವಾಗಿ ಕೋರಿರ್ಬೋದು. ಅದ ನಂತರ ಆತನ ಪಳಾರ್ ಸಿನಿಮಾ ಕೂಡ ಲಾಂಚ್ ಆಯಿತು, ಅಲ್ಲೂ ಕೂಡ ವೈಯಕ್ತಿಕವಾಗಿ ವಿಶ್ ಮಾಡಿರ್ಬೋದು, ಮಾಡದೇ ಇರ್ಬೋದು. ಅದು ಅವ್ರವ್ರ ವೈಯಕ್ತಿಕ ವಿಚಾರ. ಇಲ್ಲಿ ಏನು ಕೇಳಕತ್ತೀನಿ, ಅಪ್ಡೇಟ್ ಏನು ಬಂದೈತೆ, ಗಿಲ್ಲಿ ಕ್ವಾಟ್ಲೆ ಕಿಚನಿಗೆ ಬಂದಾನ ಅಂತಕ್ಕಂಥದ್ದು ಮಾತ್ರ ಅಪ್ಡೇಟ್ ಬಂದಿದೆ. ಸೊ ಆ ಅಪ್ಡೇಟ್ಗೋಸ್ಕರ ನಿಮ್ಗೆ ಹೇಳಕತ್ತೀನಿ, ಅದು ಬಿಟ್ರೆ ಮತ್ತೇನಿಲ್ಲ. ಮತ್ತೊಂದು ವಿಷಯ ಏನಪ್ಪ ಅಂದರೆ, ಗಿಲ್ಲಿ ರಕ್ಷಿತಾ ಸ್ನೇಹ ಭಾಳಷ್ಟು ದೂರವಾಗಿತ್ತು. ಆ ದೂರವಾಗಿರುವಂಥ ಸ್ನೇಹ ಈಗ ಮತ್ತೊಮ್ಮೆ ನೋಡ್ಬೋದು. ಅವರಿಬ್ಬರ ಕಾಂಬಿನೇಷನಲ್ಲಿ ಏನು ಕಾಮಿಡಿ ಮೂಡ್ಬೋದು, ಅವರಿಬ್ಬರ ಕಾಂಬಿನೇಷನಲ್ಲಿ ಏನು ಮತ್ತಷ್ಟು ಮಾತುಗಳು ಹೊರಗಡೆ ಬರ್ಬೋದು. ಅವು ಒಂದು ವಾರ ಟ್ರೆಂಡಿಂಗ್ ಒಳಗೆ ಉಳಿತೀವಿ. ಯಾಕಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ನಲ್ಲಿ ಬಂದಿರತಕ್ಕಂಥದ್ದು ಕೇವಲ ಇಬ್ಬರು ಮಾತ್ರ, ಅದು ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ. ಸೊ ಹಂಗಾಗಿ ಅವರಿಬ್ಬರ ಒಂದು ಕಾಂಬಿನೇಷನ್ ಜನ ಭಾಳ ಮೆಚ್ಕೊಂಡ್ಬಿಟ್ಟಾರೆ. ಇಬ್ರಿಗೂ ಕೂಡ ಅಷ್ಟು ಜನಸಂಖ್ಯೆ ಅಥವಾ ಅಭಿಮಾನಿ ಬಳಗ ಐತೆ, ಮತ್ತು ಆ ಪ್ರೀತಿಯನ್ನು ಗಳಿಸಿಕೊಂಡಿರುವಂತಹ ಒಂದು ಸ್ನೇಹ ಅದು. ಸೊ ಹಾಗಾಗಿ ಅವರಿಗೆ ಬೇರೆ ರೀತಿ ಕತೆ ಕಟ್ಟುವಂಥದ್ದು, ಅಣ್ಣ ತಂಗಿ ಅನ್ನುವಂಥದ್ದು, ಲವರ್ಸ್ ಎನ್ನುವಂಥದ್ದು
ಈ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳು ಆಗಬಹುದು. ಯಾಕಪ್ಪ ಅವರವರ ವೈಯಕ್ತಿಕ ವಿಚಾರ, ನಾವು ಬಯಸ್ತಾ ಇದ್ದೀವಿ, ಅವರು ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ಸುಮ್ಮನೆ ಏನಪ್ಪ ಅಂದ್ರೆ ಸ್ನೇಹ ಚೆನ್ನಾಗೈತೆ, ಖುಷಿಯಾಗಿರಲ್ಲ ಅಂತ ಹಾರೈಸ್ಬೇಕು, ಮತ್ತೇನೇನಿಲ್ಲ. ಮತ್ತು ಅದಾದ ನಂತರ ಇಲ್ಲಿ ಕಾವ್ಯ ಗಿಲ್ಲಿಯ ಸ್ನೇಹ ಈಕಿಗೆ ಆಗಿ ಬರಲ್ಲ, ರಕ್ಷಿತಾಗೆ ಅನ್ನುವಂಥ ಸುದ್ದಿ ಕೂಡ ಭಾಳ ಮೂಡಿ ಬರ್ತದೆ. ನೋಡ್ರಿ, ಯಾವುದೇ ಕಾರಣಕ್ಕೂ ಕೂಡ ಈಗ ನನ್ನ ಜೊತೆಗೆ ಇರ್ತೀನಿ, ನಾನು ಯಾವುದೋ ಒಬ್ಬ ವ್ಯಕ್ತಿ ಜೊತೆಗೆ ಇರ್ತೀನಿ ಅನ್ಕೊಡ್ರಿ, ನನ್ನ ಜೊತೆಗೆ ಇರ್ತಾರೆ, ಅವ್ರು ಚಲೋನೇ ಇರ್ತಾರೆ. ಬಟ್ ಇನ್ನೊಬ್ಬ ಸ್ನೇಹಿತ ಬಂದಾಗ ನಾನು ಏನೆಲ್ಲ ತ್ಯಾಗ ಮಾಡಿರ್ತೀನಿ, ಊಟ ತಂದು ಕೊಟ್ಟಿರ್ತೀನಿ, ಜಾಗ ಮಾಡಿಕೊಟ್ಟಿರ್ತೀನಿ, ಕಾಸು ಕೊಟ್ಟಿರ್ತೀನಿ, ಎಲ್ಲ ಪ್ರೀತಿ ಇರ್ತದೆ. ಬಟ್ ಅದು ರೀಸನ್ನೇ ಇರಲಾರ್ದಂಗೆ ನನ್ನನ್ನು ಬಿಟ್ಟು ಅವ್ರ ಜೊತೆಗೆ ಹೋದಾಗ ಒಂದಷ್ಟು ನೋವು ಆಗೇ ಆಗ್ತದೆ. ಆ ನೋವಿನ ಹತಾಶೆಯಲ್ಲಿ ಏನಾದರೂ ಮಾಡಿರ್ಬೋದು, ಕಾವ್ಯಾಳಿಗೆ ಒಂದಷ್ಟು ಬೈದಿರ್ಬೋದು, ಬಿಗ್ ಬಾಸ್ ಮನೆಯೊಳಗಾಗಿರ್ಬೋದು, ಬಿಗ್ ಬಾಸ್ ಬಿಟ್ಟು ಬಂದ ಮೇಲೂ ಆಗಿರ್ಬೋದು. ಅವೆಲ್ಲ ದೊಡ್ಡ ಮ್ಯಾಟ್ರಲ್ಲ, ಅವರು ವೈಯಕ್ತಿಕ ವಿಚಾರಗಳು, ಅದನ್ನೆಲ್ಲ ಭಾಳ ಚರ್ಚೆ ಮಾಡುವಂಥದ್ದು ಕೂಡ ಸೂಕ್ತ ಅಲ್ಲ. ಯಾಕಪ್ಪ ಅಂದ್ರೆ ಇವೆಲ್ಲ ಇವು ಎಲ್ಲರ ಜೀವನದೊಳಗೆ ಅವು ಇಲ್ಲಿಗೆ ಗೊತ್ತು, ಆಕಿ ಸ್ನೇಹ ಯಾವುದು ದೊಡ್ಡದು, ಈಕಿ ಸ್ನೇಹ ಯಾವುದು ದೊಡ್ಡದು. ಒಂದು ವಿಷಯ ಏನಪ್ಪ ಅಂತ, ಇಲ್ಲಿ ಕಾವ್ಯ ಮತ್ತು ಈ ರಕ್ಷಿತಾಗ ಆಗಿ ಬರಲ್ಲ ಅಂತಕ್ಕಂಥದ್ದು ಮಾತ್ರ ಬಹುದೊಡ್ಡ ಚರ್ಚೆ. ಇದಂತೂ ಸತ್ಯ, ಬಿಗ್ ಬಾಸ್ ಮನೆಗಳೂ ಆಗಿ ಬಂದಿಲ್ಲ ಮತ್ತು ಇಲ್ಲಿ ಹೊರಗಡೆ ಕೂಡ ಆಗಿ ಬಂದಿಲ್ಲ. ಯಾಕಪ್ಪ ಅಂದ್ರೆ ಅವು ವೈಯಕ್ತಿಕ ವಿಚಾರಗಳು ಹಂಗಿರ್ತಾವೆ, ಮನಸ್ಥಿತಿಗಳು ಹಂಗೆ ಬಂದುಬಿಟ್ಟಿರ್ತದೆ. ಸ್ನೇಹ ಬಿಡಿಸಿಬಿಟ್ಲಲ್ಲ. ಈಗ ನಾವೆಲ್ಲ ಹೆಂಗೆ ಬೈದ್ವಪ್ಪ ಅಂತಂದ್ರೆ, ಈ ಧನುಷ್ ಮತ್ತು ಕಾವ್ಯ ಇಬ್ಬರು ಸ್ನೇಹ ಚೆನ್ನಾಗಿದ್ದ ನಾವೆಲ್ಲ ಬೈದ್ಬಿಟ್ಟಿವಿ, ಕಾವ್ಯ ಹಾಳಾಗಿಬಿಟ್ಲು, ಧನುಷ್ ಹಾಳು ಮಾಡಿಬಿಟ್ನೆ ಅಂತೇಳಿ. ಸೊ ಅದರಂಗ ಗಿಲ್ಲಿ ಮತ್ತು ರಕ್ಷಿತಾ ಸ್ನೇಹ ಒಂದಷ್ಟು ಬಾಂಡಿಂಗ್ ಚೆನ್ನಾಗಿರ್ತಿತ್ತು, ಅದು ಒಂದು ಕಾಂಬಿನೇಷನ್ ನೋಡೋರಿಗೆ ಚೆನ್ನಾಗಿರ್ತಿತ್ತು. ಸೊ ಹಂಗಾಗಿ ರಕ್ಷಿತಾ ಕೂಡ ಒಂದಷ್ಟು ಕಾವ್ಯ ಮೇಲೆ ಸಿಟ್ಟು ಮಾಡ್ಕೊಂಡಿರ್ಬೋದು. ಆಕೆಯ ಬಗ್ಗೆ ನನಗಂತೂ ಯಾವುದೇ ರೀತಿ, ಯಾಕಪ್ಪ ಆಕೆ ಒಂದು ರೀತಿಯ ಮುಗ್ಧ ಮನಸ್ಥಿತಿ, ಆ ಸಣ್ಣ ಹುಡುಗಿ ಆಗಿರ್ಬೋದು, ಮುಗ್ಧ ಮನಸ್ಥಿತಿ ಐತೆ. ಆ ಮುಗ್ಧ ಮನಸ್ಥಿತಿ ಸಣ್ಣ ಹುಡುಗ್ರು ಏನು ಮಾಡಿದ್ರು ಕೂಡ ಚಂದ ಅನ್ನುವಂಗೆ ಆಕೆ ಮಾಡಿದ್ದೆಲ್ಲ ಬಿಗ್ ಬಾಸ್ ಮನೆಯೊಳಗೆ ಚಂದ ಕಾಣ್ತಿತ್ತು. ಹೊರಗೂ ಕೂಡ ಇನ್ನೂ ಚಂದ ಕಾಣೋ ಸಂಬಂಧನೇ ಕ್ವಾಟ್ಲ ಕಿಚನ್ಗೆ ಹಾಕ್ಕೊಂಡಾರ. ಈಗ ಗಿಲ್ಲಿ ಬಂದು ಅದನ್ನು ಹೈಪ್ ಮಾಡಾಕತ್ತಾನ, ಮತ್ತು TRP ಎಬ್ಸಾಕತ್ತೇನೆ. ಕಲರ್ಸ್ ಕನ್ನಡದವ್ರ ಪಾಲಿ ಗಿಲ್ಲಿ ಒಬ್ಬ ದೊಡ್ಡ ಸ್ಟಾರ್ ಆಗಿಬಿಟ್ಟಾನ. ಅವ ಬಂದಪ್ಪ TRP ಹದ್ದು ಬಿಡ್ತೈತೆ. ಅವ್ನು ಬಂದಿರುವಂಥ ಪ್ರತಿ ವೀಡಿಯೋಸ್ ನೀವು ಆ ಕಲರ್ಸ್ ಕನ್ನಡದ ಅಫಿಷಿಯಲ್ ಫೇಸ್ನೊಳಗೆ ನೋಡ್ಬೋದು, ಇನ್ಸ್ಟಾಗ್ರಾಮ್ ಖಾತೆ ಒಳಗೆ, ಅಕೌಂಟ್ ಒಳಗೆ. ಆತನ ಬಂದಿರುವಂಥ ಎಲ್ಲ ವೀಡಿಯೋಗಳು ಕೂಡ ಮಿಲಿಯನ್ ಗಟ್ಟಲೆ ರೀಚ್ ಆಗಿಬಿಡ್ತಾವೆ, ಮಿಲಿಯನ್ ಗಟ್ಟಲೆ ಲೈಕ್ಸ್ ಬಂದ್ಬಿಡ್ತಾವೆ. ಸೊ ಹಂಗಾಗಿ ಆತ ಬಂದಪ್ಪ ಅಂದ್ರೆ ಐಪ್ ಕ್ರಿಯೇಟ್ ಆಗಿಬಿಡ್ತದೆ ಅಂತಕ್ಕಂಥ ವಿಷಯ ಮಾತ್ರ ಇಷ್ಟು ಸತ್ಯ. ಈ TRP ಎಬ್ಬಿತು ಮತ್ತು ಹಳೆಯ ಸ್ನೇಹಿತ ರಕ್ಷಿತಾಳಿಗೆ ಸಿಕ್ಕ ಗಿಲ್ಲಿ ಅಂತೇಳಿ ಅದನ್ನು ಕೂಡ ಹೇಳ್ಬೋದು. ಸೊ ಹಂಗಾಗಿ ಅವರಿಬ್ಬರ ಸ್ನೇಹದಲ್ಲಿ ಮತ್ತೊಂದು ಏನೇನು ಮೂಡ್ಬೋದು, ಏನೇನೋ ಒಂದು ಕ್ವಾಟ್ಲೆ ನಡಿಬೋದು, ಏನೇನೋ ಒಂದು ಕಾಮಿಡಿ ಹೊರಬರ್ಬೋದು, ಏನೇನು ಡೈಲಾಗ್ ಹೊಡಿಬೋದು. ಗಿಲ್ಲಿ ಹೇಳಕ್ಕೆ ಬರಲ್ಲ, ಆನ್ ದ ಸ್ಪಾಟ್ ಏನೇನು ಡೈಲಾಗ್ ಹೊಡಿತಾನೆ ಹೇಳಕ್ಕೆ ಬರಲ್ಲ. ಅದ್ರಾಗ ಓಂ ಪ್ರಕಾಶ್ ಸರ್ ಬೇರೆ ಅದಾರ. ಸೊ ಹಂಗೆ ಅವ್ರಿಗೂ ಇವರಿಗೂ ಏನು ಕಾಂಬಿನೇಷನ್ ಹಿಡಿಯೋದು ಗೊತ್ತಿಲ್ಲ. ಒಟ್ಟಾರೆಯಾಗಿ ಹೊಸ ಪ್ರೋಗ್ರಾಮಿಂಗ್ ಮಾತು ಗಿಲ್ಲಿ ಬರಕತ್ತಾನೆ ಬಿಗ್ ಬಾಸ್ ನಂತರ. ಈ ವಿಷಯ ನಿಮ್ಗೆ ಅಪ್ಡೇಟ್ ಇತ್ತು ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ಮತ್ತೆ ಧನ್ಯವಾದಗಳು.